J&K Leaders irked by the deletion of assembly seats named after historical figures. ಏನಿದು? ಯೂನಿಯನ್ ಟೆರಿಟರಿ ಆದ್ಮೇಲೆ ಓಕೆ. ಸೊ ಡಿಲಿಮಿಟೇಷನ್ ಕಮಿಷನ್ ಯಾರ ಕ್ಲೋಸ್ ಮಾಡಿದ್ರು? ಓಕೆ, ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಏನು? ಓಕೆ, ಫಾರ್ ದ ಎಲೆಕ್ಷನ್ ಪರ್ಪಸ್ ಬೌಂಡ್ರಿನ ರಿಅರೇಂಜ್ಮೆಂಟ್ ಮಾಡ್ಕೊಡುತ್ತಲ್ವಾ, ಸೊ ಅದಕ್ಕೆ ನಾವು ಡಿಲಿಮಿಟೇಷನ್ ಕಮಿಷನ್ ಅಂತ ಹೇಳ್ತೀವಿ. ಓಕೆ, ಸೊ ಯಾವುದೇ ಎಲೆಕ್ಷನ್ ಬಿಫೋರ್ ಮಾಡ್ಲೇಬೇಕು ಅಂತ ಏನಿಲ್ಲ, ಹಳೆದನ್ನೇ ಯೂಸ್ ಮಾಡ್ಕೋಬಹುದು. ಬಟ್ ಇಲ್ಲಿ ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಹೊಸದಾಗಿ ಯಾಕೆ ಮಾಡ್ಬೇಕು? ಸೊ ಫಸ್ಟ್ ಟೈಮ್ ಯೂನಿಯನ್ ಟೆರಿಟರಿ ಆಗಿದೆ, ಇವಾಗ ಎಲೆಕ್ಷನ್ ಮಾಡ್ಬೇಕು ಅಂತಂದ್ರೆ ಹೊಸದಾಗಿ ಅಸೆಂಬ್ಲಿ ಇದು ಸೀಟ್ಸ್ ಗಳು ಇದನ್ನ ಮಾಡ್ಬೇಕಲ್ವಾ. ಬಟ್ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಡಿಲಿಷನ್ ಆಫ್ ಅಸೆಂಬ್ಲಿ ಸೀಟ್ಸ್ ನೇಮ್ಡ್ ಆಫ್ಟರ್ ಹಿಸ್ಟಾರಿಕಲ್ ಫಿಗರ್ಸ್. ಸೊ ನಿಮ್ಗೆ ಎಕ್ಸಾಂಪಲ್ ಆಗುತ್ತೆ ಅಷ್ಟೇ. ಇದು ಒಂದು ಡಿಲಿಮಿಟೇಷನ್ ಕಮಿಷನ್ ಮೇಲೆ ಕ್ವಶನ್ ಬರುತ್ತೆ. ಓಕೆ, ಸೊ ವಾಟ್ ಇಸ್ ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ, ಸೊ ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ದ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಷ್ಟೇ, ಕಾನ್ಸ್ಟಿಟ್ಯೂಯೆನ್ಸೀಸ್. ಓಕೆ, ಫಾರ್ ಎಲೆಕ್ಷನ್ ಪರ್ಪಸ್ ಮೇನ್ಲಿ ಯಾವ್ದಕ್ಕೆ? ಲೋಕಸಭಾಗ, ರಾಜ್ಯಸಭಾಗ? ಲೋಕಸಭೆಗೆ ಅಥವಾ ರಾಜ್ಯಸಭೆಗೆ ಯಾರು ಯಾವ ಕಂಟೆಸ್ಟೆಂಟ್ ಎಲ್ಲಿ ನಿಂತ್ಕೊಂಡು? ಅದೇ ಸ್ಟೇಟ್ MLA ಮತ್ತೆ MP ಗಳಿಗೆ ಅಷ್ಟೇನೆ ಕಾನ್ಸ್ಟಿಟ್ಯೂಯೆನ್ಸಿ ಬೇಕಾಗೋದು, ರಾಜ್ಯಸಭೆಗೆ ಬೇಕಿಲ್ಲ. ಕ್ವಶನ್ ಹೆಂಗ್ ಕೇಳಿದ್ರು ಮೈಂಡ್ ಅಲ್ಲಿ ಇರೋದು ಅದಷ್ಟೇ ಬರ್ಬೇಕು ಮತ್ತೆ. ಓಕೆ, ಇಲ್ಲಿ ಏನಂದ್ರೆ ಈಗ ಉದಾಹರಣೆಗೆ ಹಸ್ತಿನಾಪುರ ಕಾನ್ಸ್ಟಿಟ್ಯೂಯೆನ್ಸಿ ಇದೆ, ಗೊತ್ತಾ? ಹಸ್ತಿನಾಪುರ ಕಾನ್ಸ್ಟಿಟ್ಯೂಯೆನ್ಸಿ ಇದನ್ನ ಡಿಲೀಟ್ ಮಾಡಿದ್ರೆ ಜನ ಸುಮ್ಮನೆ ಇರ್ತಾರ? ಒಂಥರ ಏನೋ ಎಮೋಷನಲ್ ಅಟ್ಯಾಚ್ಮೆಂಟ್, ಕರೆಕ್ಟಾ? ಹಸ್ತಿನಾಪುರ ಅನ್ನೋದು ಹಿಂದ್ಗಡೆಯಿಂದ ಮಹಾಭಾರತ ಟೈಮಿಂದ ಇರುವಂತದ್ದು, ಸೊ ಅದಕ್ಕೆ ಇರ್ಬೇಕದು ಅಂತ. ಬಟ್ ಇಲ್ಲಿ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಹಿಸ್ಟಾರಿಕಲಿ ಯಾವ್ಯಾವ್ದು ಇತ್ತಲ್ಲ ಅವನ್ನೆಲ್ಲ ಹೆಸರು ಕಿತ್ತಾಕಿರೋನಕ್ಕಿಂತ ಬೇರೆ ಬೇರೆ ಮರ್ಜ್ ಮಾಡಿ ಹೊಸ ಹೆಸರು ಕೊಟ್ಟಿದ್ದಾರೆ, ಹೊಸ ಕಾನ್ಸ್ಟಿಟ್ಯೂಯೆನ್ಸಿಗಳನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಅವರು ಅಪೋಸ್ ಮಾಡ್ತಾ ಇದಾರೆ ಮತ್ತೆ ಬೇಜಾರ್ ಮಾಡ್ಕೊಂಡಿದ್ದಾರೆ. an assault on our history and an attempt to decimate our collective sense of the past. ಹಳೆ ಹಿಸ್ಟ್ರಿ ಅವರು ಎರೇಸ್ ಮಾಡ್ತಾ ಇದ್ರು. ಅದಿದ್ದಾಗ ಅದನ್ನ ನೋಡ್ತಿದ್ರು. ಏನದು ನೋಡಿ, ಗಾಂಧಿನಗರ್ ಹೆಸರು ಚೇಂಜ್ ಮಾಡಿದ್ದಾರೆ. ಓಕೆ, ಹಬ್ಬ ಕಡಲ್. ಸೊ ಜಮ್ಮು ಅಂಡ್ ಕಾಶ್ಮೀರ್ ಡಿಲಿಮಿಟೇಷನ್ ಕಮಿಷನ್ಸ್ proposal to delete the names of 19 constituent assembly constituencies, including those with historical importance, has infuriated the regional leaders of the UTs, who described it as an assault of the J&K history. Okay, problem and technically ಹೇಳಿ, forget about emotional thing. Technically ಏನಾದ್ರು ಪ್ರಾಬ್ಲಮ್ ಇದೆಯಾ? ಡಿಲಿಮಿಟೇಷನ್ ಕಮಿಷನ್ ಮಾಡಿದ್ರಲ್ಲಿ ಟೆಕ್ನಿಕಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದಷ್ಟೇ. ಇದೇನ್ರಿ? ಎಸ್ ಆರ್ ನೋ ಅಷ್ಟೇ, ಏನಾರು ಇದೆಯಾ? ಏನ್ ಹೇಳಿ, ಇದೆಯಾ ಇಲ್ವಾ? ವೋಟರ್ ಐಡಿ ಡಿಲಿಮಿಟೇಷನ್ ಕಮಿಷನ್ ಇದನ್ನ ಮಾಡಿರೋದಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದೆ. ವೋಟರ್ ಐಡಿಗೆ ಏನ್ ಪ್ರಾಬ್ಲಮ್? ಹೆಂಗೆ? ಇಲ್ಲ ಇಲ್ಲ ಇಲ್ಲ, ಅದನ್ನ ನಾವು ರೂಲ್ ಹೆಂಗ್ ವೈಲೇಟ್ ಮಾಡ್ತಾರೆ ನಿಮ್ಗೆ ಗೊತ್ತು. ಪಾಪ್ಯುಲೇಷನ್ ಬೇಸ್ ಮೇಲೆ ಡಿವೈಡ್ ಮಾಡ್ಬೇಕು, ಮಾಡೇ ಮಾಡ್ತಾರೆ. ಇಲ್ಲಿ ಬಂದಿರೋದು ಹಿಂಗೊಂದು ಕಾನ್ಸ್ಟಿಟ್ಯೂನ್ಸಿ ಹೆಸರಿತ್ತು, ಇದನ್ನ ಪಕ್ಕದ ಜೊತೆಗೆ ಅಂದ್ರೆ ಆಲ್ಟ್ರೇಷನ್ ಹೊಸದಾಗಿ ಮಾಡಿದ್ದಾರೆ, ಹೆಸರುಗಳು ಚೇಂಜ್ ಮಾಡಿದ್ದಾರೆ. ಸೊ ಡಿಲಿಮಿಟೇಷನ್ ಕಮಿಷನ್ಗೆ ಆ ಪವರ್ ಇದೆ. ಬಟ್ ಇಲ್ಲಿ ಹಿಸ್ಟಾರಿಕಲ್ ನೇಮ್ಸ್ ನ ಸಿಗ್ನಿಫಿಕೆನ್ಸ್ ನ ತೆಗಿತಾರ ಅಂತ ಅವ್ರು ಇದು ಮಾಡ್ತಾರೆ. ಎಕ್ಸಾಂಪಲ್ ಆಗಿ ಯೂಸ್ ಮಾಡಬಹುದು ಅಷ್ಟೇ. ಎಕ್ಸಾಂಪಲ್ ನೋಡಿಲಿ, ಯಾರಿದು? ಓಕೆ, ಹಬ್ಬ ಕಡಲ್ ಕಾನ್ಸ್ಟಿಟ್ಯೂನ್ಸಿ ಅಂತ ಇದೆ ಅಲ್ವಾ. ನಿಮ್ಗೆ ಏನಿದ್ರೆ ಅಲ್ಲಿಂದ ಇಂಪಾರ್ಟೆನ್ಸ್ ಏನಿದೆ ಅಂತ ತಿಳ್ಕೊಳಕ್ ಅಷ್ಟೇ. ಓಕೆ, ಹಬ್ಬ ಖತೂನ್ ವಾಸ್ ಅ ಕ್ವೀನ್ ಅಂಡ್ ಪೊಯಿಟೆಸ್ ಫ್ರಮ್ ಕಾಶ್ಮೀರ್. ಸೊ ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ನಿಮಗ್ ಬಂದ್ರೆ ಎಲ್ಲಿಂದ ಬಂತು ಕ್ವಶನ್ ಅನ್ಕೋಬೇಡಿ. ಸೊ ಇಲ್ಲಿಂದ ಎತ್ಕೊಂಡಿರ್ತಾನೆ, ಆಯ್ತಾ? ಅಂಡ್ ವೈಫ್ ಆಫ್ ದ ಕಾಶ್ಮೀರಿ ಕಿಂಗ್ ಯೂಸುಫ್ ಶಾ ಚಕ್. ಆರ್ಟ್ ಅಂಡ್ ಕಲ್ಚರ್ ಪಾಯಿಂಟ್ ಆಫ್ ಇಂದ ಪೊಯಿಟೆಸ್, ಅದಕ್ಕೆ ಆ ಹೆಸರು ಕಾನ್ಸ್ಟಿಟ್ಯೂನ್ಸಿ ಇತ್ತು, ತೆಗೆದಾಕಿದ್ದಾರೆ. ದ ಕಾನ್ಸ್ಟಿಟ್ಯೂಷನ್ ನೇಮ್ಡ್ ಆಫ್ಟರ್ ಹರ್ ಆಯ್ತು. ಶಿ ರೆಪ್ರೆಸೆಂಟೆಡ್ ಕಾಶ್ಮೀರ್ಸ್ ಕಲ್ಚರ್, ಟ್ರೆಡಿಷನ್ ಅಂಡ್ ಲಿಟರೇಚರ್. ರಿಮೂವಿಂಗ್ ಹರ್ ನೇಮ್ ಇಸ್ ಓಪನ್ ಅಸಾಲ್ಟ್ ಆನ್ ಅವರ್ ಹಿಸ್ಟ್ರಿ. ಆಯ್ತಾ? ನೆಕ್ಸ್ಟ್,
ಇನ್ನೊಂದು ತೆಗ್ದಿದ್ದಾರೆ, ಈ ಅದು ಹಬ್ಬ ಕಡಲ್ ಆಯ್ತಲ್ವಾ. ಸೊ ಇನ್ನೊಂದು ಅಕಡಲ್ ಅನ್ನೋ ಕಾನ್ಸ್ಟಿಟ್ಯೂಯೆನ್ಸಿ ಇದು ನೇಮ್ಡ್ ಆಫ್ಟರ್ ಅಫ್ಘನ್ ಗವರ್ನರ್ ಅಮೀರ್ ಖಾನ್ ಜವಾನ್ ಶೇರ್. ಅರ್ಥ ಆಗ್ತದಲ್ಲ. ಸೊ ಐಕಾನಿಕ್ ಶೇರ್ಗಿರಿ ಫೋರ್ಟ್. ಸೊ ಮತ್ತು ಆರ್ಟ್ ಅಂಡ್ ಕಲ್ಚರ್ ಕ್ವಶನ್ ಆಗುತ್ತೆ. ಅವ್ರ ಹೆಸರು ಗೋಸ್ಕರ ಅದು ಕಡಲ್ ಕಾನ್ಸ್ಟಿಟ್ಯೂಯೆನ್ಸಿ ಇತ್ತು. ಯಾರವರು? ಅಫ್ಘನ್ ಗವರ್ನರ್ ಅಮೀರ್ ಖಾನ್ ಜವಾರ್ ಶೇರ್. ಸೊ ಶೇರ್ಗಿರಿ ಫೋರ್ಟ್ ನವರು ಕಟ್ಸಿದ್ರು. ರಿಸ್ಟೋರ್ಡ್ ದ ಸೋನಾ ಲ್ಯಾಂಗ್, ಆಮೇಲೆ ಅವರು ಸೋನಾ ಲ್ಯಾಂಗ್ ಕ್ಯಾನಲ್ ನ ರಿಸ್ಟೋರ್ ಮಾಡಿ ಮತ್ತೆ ಇರಿಗೇಷನ್ ಸಿಸ್ಟಮ್ ಅನ್ನ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಪ್ಲೇಸ್ ಮಾಡಿದವರು. ಸೊ ಅದು ಅವ್ರ ಹೆಸರಿಗೋಸ್ಕರ ಇಟ್ಟಿದ್ರು, ಆ ಹೆಸರು ತೆಗೆದು ಹಾಕಿದ್ದಾರೆ. ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನೂ ಇಲ್ಲ, ಬಟ್ ಕಲ್ಚರ್ಲಿ ಇದ್ರ ನಿಮ್ಗೆ ಹೆಸರು ನೆನ್ಪಿಟ್ಕೊಳಕ್ ಒಂದ್ ವೇ ಇರುತ್ತೆ. ಸೊ ಅದು ಹೋಗ್ಬಿಡುತ್ತಲ್ಲ ಅಂತ. ನೆಕ್ಸ್ಟ್ ಅದೇ ಅಮೀರ್ ಕಡಲ್ ಕಾನ್ಸ್ಟಿಟ್ಯೂನ್ಸಿ ಹೋಗಿರೋದು. ಇನ್ನೂ ಒಂದಿದೆ, ಕ್ವಾಜಿಗುಂಡ್. ನೆನ್ಪಿಟ್ಕೊಳ್ಳಿ, ಇದು ಕೂಡ ಕ್ವಾಜಿಗುಂಡ್. ಏನದು? ಗೇಟ್ ವೇ ಆಫ್ ಕಾಶ್ಮೀರ್ ಅಂಡ್ ಹೋಮ್ ಟು ದ ವ್ಯಾಲೀಸ್ ಫಸ್ಟ್ ಟನಲ್ ನೇಮ್ಡ್ ಆಫ್ಟರ್ ಜವಾಹರ್ಲಾಲ್ ನೆಹರು ಆಲ್ಸೋ ಬೀನ್ ರಿಮೂವ್ಡ್. ಓಕೆ, ಕೆಲವೊಂದ್ಸರಿ ಏನ್ ಮಾಡ್ಬಿಡ್ತಾನೆ, ಕ್ವಾಜಿಗುಂಡು, ಕಡಲ್ಲು, ಇನ್ನೊಂದು ಯಾವುದು ಹಬ್ಬಾಕ್. ಸೊ ದೀಸ್ ಆರ್ ಇಷ್ಟೇ ಸಿಂಪಲ್ ನೇಮ್ಸ್ ಆಫ್ ಕಾನ್ಸ್ಟಿಟ್ಯೂನ್ಸಿ ಅಂತ ಆನ್ಸರ್ ಬರ್ಬೇಕು. ಅವನೇನ್ ನಾವು ನೋಡಕ್ ಚೆನ್ನಾಗಿದ್ದಾವೆ. ದ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ನಿಮ್ಗೆಲ್ಲ ಜಮ್ಮು ಕಾಶ್ಮೀರ ತಲೆ ಉಳಿದಿರುತ್ತೆ, ಅದು ಏನಂತ ಮರ್ತೋಗಿರುತ್ತೆ. ಸೊ ಈ ತರ ಇದನ್ನ ಮಾಡ್ತಾನೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಕ್ವಾಜಿಗುಂಡ್ ಕೇಳ ಚೆನ್ನಾಗಿ ಇದಿರುತ್ತೆ, ಗೇಟ್ ವೇ ಆಫ್ ಕಾಶ್ಮೀರ್. ಓಕೆ, ಆಮೇಲೆ ಗಾಂಧಿನಗರ ತೆಗೆದಾಕಿದ್ದಾರೆ. ಗಾಂಧಿನಗರ್ ಕಾನ್ಸ್ಟಿಟ್ಯೂನ್ಸಿ. ಓಕೆ, ಸೊ ಏನು ಅಷ್ಟೇ 4 ಅಂದ್ರೆ 19 ತೆಗೆದಿದ್ದಾರೆ, 4 ಇಂಪಾರ್ಟೆಂಟ್ ಇರೋದು ಇಲ್ಲಿ ತೋರಿಸಿದ್ದಾರೆ. ರೈಟ್, ಅಷ್ಟೇ ಅದರಲ್ಲಿ.